ದೃಷ್ಟಿಯಿಂದ ಇಲ್ಲಿಗೆ ಬಂದಾಗ ಅವರು ಆಶ್ವಾಸನೆ ಕೊಟ್ಟಿದ್ರು. ಹಾವೇರಿಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೇವೆ, ನಾವೇ ಬೇಡಿಕೆ ಇಟ್ಟಿದ್ವಿ ಮತ್ತು ಜಿಲ್ಲಾ ಸಚಿವರು ಕೂಡ ಬೇಡಿಕೆ ಇಟ್ಟಿದ್ದರು, ಮಾಡ್ತೀವಿ ಅಂತ ಹೇಳಿದರು. ಆದರೆ ಮಾಡಲಿಲ್ಲ. ಹಾವೇರಿಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವಶ್ಯಕತೆ ಇದೆ ಅಂತ ಮನಗೊಂಡಿದ್ದೀನಿ ಅಂತೆಲ್ಲ ಹೇಳಿದರು, ಆದರೆ ಮಾಡಲಿಲ್ಲ. ಹೀಗೆ ಹಾವೇರಿ ಜಿಲ್ಲೆಗಂತೂ ಕೊಡುಗೆ ಶೂನ್ಯ. ಶಿಸ್ನಾಳ್ ಶರೀಫ್ ಹೆಸರಲ್ಲಿ ಬೇರೆ ಬೇರೆ ಕಡೆ ಶಾಲೆ ಮಾಡ್ತಾರೆ, ನಮ್ಮ ಜಿಲ್ಲೆಗಿಲ್ಲ. ಆಮೇಲೆ ಗ್ಯಾರಂಟಿಗಳಿಗೂ ಕೂಡ ಪೂರ್ಣ ಪ್ರಮಾಣದ ಹಣವನ್ನು ಇವತ್ತು ಇಟ್ಟಿಲ್ಲ. ಗೃಹಲಕ್ಷ್ಮಿಗೆ ಪೂರ್ಣ ಪ್ರಮಾಣದ ಹಣ ಇಟ್ಟಿಲ್ಲ. ಶಕ್ತಿ ಯೋಜನೆ 7,500 ಕೋಟಿ ದಾಟ್ತಾ ಇದೆ, ಇವ್ರು ಇಟ್ಟಿದ್ದು 5,000 ಕೋಟಿ. ಯುವ ನಿಧಿಗಂತೂ ಒಂದು ನಯಾ ಪೈಸೆ ಇಟ್ಟಿಲ್ಲ. ಯುವಕರನ್ನ ಕೈ ಬಿಟ್ಟಿರುವಂಥ ಇದೊಂದು ಬಜೆಟ್. ಒಂದು ಸಮುದಾಯವನ್ನು ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ನಿರಾಶೆ ಆಗಿರುವಂಥದ್ದು 2 ಕಾರಣ. ಒಂದು ವರ್ಧಾ ಬೇಡ್ತಿ ಯೋಜನೆ ಬಗ್ಗೆ, ಈಗ ಮೇಕೆದಾಟು ಬಗ್ಗೆ ಮಾತಾಡ್ತಾರೆ. ವರ್ಧಾ ಬೇಡ್ತಿ ಯೋಜನೆ ಬಗ್ಗೆ ಯಾಕೆ ಮಾತಾಡಿದ್ರು? ಈಗ DPRಗೆ ಅನುಮೋದನೆ ಕೊಟ್ಟಿದ್ದಾರೆ. ಆ ಕೆಲಸ ಈ ಕೂಡಲೇ ಆಗಬೇಕದು. ಅದನ್ನು ಏಜೆನ್ಸಿ ಫಿಕ್ಸ್ ಮಾಡಿ DPR ಮಾಡಬೇಕು. ಆ ಕ್ರಮಗಳನ್ನು ತೆಗೆದುಕೊಳ್ಳದೆ ಅಟ್ಲೀಸ್ಟ್ ಬಜೆಟಲ್ಲಿ ಅದನ್ನು ಕಮಿಟ್ ಮಾಡಬೇಕಾಗಿತ್ತು. ಅದಿಲ್ಲಿದ್ದು ನಮ್ಮ ಹಾವೇರಿ ಜಿಲ್ಲೆಯ ರೈತರಿಗೆ ಆಘಾತ ತಂದಿದೆ. ಇದು ಒಂದು. ಎರಡನೇದು ಅಪ್ಪರ್ ಕೃಷ್ಣ ಯೋಜನೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೇಳಿದರು. ನಾವು 3 ವರ್ಷದಲ್ಲಿ 70,000 ಕೋಟಿ ಖರ್ಚು ಮಾಡಿ UKPಯ ಗೇಟನ್ನು ಎತ್ತರಿಸಲು R&Rಗೆ 70,000 ಕೋಟಿಯನ್ನು 3 ವರ್ಷದಲ್ಲಿ ಕೊಡ್ತೀವಿ ಅಂತ. ಈ ವರ್ಷ 25,000 ಕೋಟಿ ಇಡಬೇಕಾಗಿತ್ತು, ಯಾಕಿಟ್ಟಿಲ್ಲ? ಒಂದು ನಯ ಪೈಸೆ ಇಟ್ಟಿಲ್ಲ. ಅದು R&Rಗೆ 22,000 ಕೋಟಿ ಸಣ್ಣ ನೀರಾವರಿ, ದೊಡ್ಡ ನೀರಾವರಿ, ಅಲ್ಲಿರುವಂಥ ಲೋನ್ ತೀರಿಸೋದಕ್ಕೆ ಆ್ಯಂಡ್ ಅಲ್ಲಿರುವಂಥ ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ ಬಾಕಿ ಬಿಲ್ ಕೊಡೋದಕ್ಕೆ ದುಡ್ಡು ಸಾಕಾಗಲ್ಲ. ಒಂದು ನಯಾ ಪೈಸಾ ಯೋಜನೆಗಳಿಗೆ ದುಡ್ಡು ಕೊಟ್ಟಿಲ್ಲ. ಮತ್ತು ಮಹಾನಗರ ಪಾಲಿಕೆಗೆ ದುಡ್ಡು ಕೊಟ್ಟಿದ್ದಾರೆ, ನಗರಸಭೆಗೆ ಯಾಕೆ ಕೊಟ್ಟಿಲ್ಲ? ಪುರಸಭೆ, ನಮ್ಮ ಹಾವೇರಿ ನಗರಸಭೆ ಇದೆ, ರಾಣೆಬೆನ್ನೂರು ನಗರಸಭೆ ಇದೆ, ಲಕ್ಷ್ಮೇಶ್ವರ ನಗರಸಭೆ ಇದೆ ಮತ್ತು ಪುರಸಭೆಗಳಿದ್ದಾವೆ ಎಲ್ಲ ತಾಲೂಕಿನಲ್ಲಿ. ಅವುಗಳಿಗೆ ಏನು ಸಹಾಯ ಇಲ್ಲ. ಇವತ್ತು ಅವ್ರ ಸ್ವಂತ ಟ್ಯಾಕ್ಸಲ್ಲಿ ಮಾಡೋದಕ್ಕೊಂದು ಅಧಿಕಾರ ಕೊಟ್ಟಿದ್ದಾರೆ. ಈ ರೀತಿ ರಾಜ್ಯದ ಜನರ ಮೇಲೆ ಟ್ಯಾಕ್ಸಿನ ಹೊರೆ ಹಾಕಿದ್ದಾರೆ. 25,000 ಕೋಟಿ ರೂಪಾಯಿ ಹೆಚ್ಚುವರಿ ಟ್ಯಾಕ್ಸನ್ನು ಬೇರೆ ಬೇರೆ ರೂಪದಲ್ಲಿ ಅವ್ರು ಹಾಕಿದ್ದಾರೆ. 1,32,000 ಕೋಟಿ ಸಾಲ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ಕೊರತೆ ಬಜೆಟ್ ಮಾಡಿರುವಂಥದ್ದು. ಕೊರತೆಯನ್ನು ನೀಗಿಸೋಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು ರೀತಿಯಲ್ಲಿ ರಾಜ್ಯವನ್ನು ಹಣಕಾಸಿನ ಅಧೋಗತಿಗೆ ತೆಗೆದುಕೊಂಡು ಹೋಗ್ತಾ ಇದೆ. ಸರ್, ಈಗ ಮೌಲಾನಾ ಆಜಾದ್ ಸ್ಕೂಲ್ಗಳಿಗೆ ಲಾಸ್ಟ್ ಕಳೆದ ಬಾರಿ ಕೂಡ 600 ಕೋಟಿ ಇತ್ತು ಸರ್, ಮತ್ತೆ ಈ ಬಾರಿ ಕೂಡ 400 ಕೋಟಿ ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಒಂದು ಸಮುದಾಯವನ್ನು ಮತ್ತೆ ಓಲೈಕೆ ಮಾಡ್ತಾ ಇದೆಯಾ? ನಮ್ಮದು ಬೇಡಿಕೆ ಅವ್ರಿಗೆ ಎಷ್ಟಾದರೂ ಕೊಡಲಿ, ಆದರೆ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಇದೆ, ಆಮೇಲೆ ಅಂಬೇಡ್ಕರ್ ವಸತಿ ಶಾಲೆಗಳಿದ್ದಾವೆ, ವಾಲ್ಮೀಕಿ ಶಾಲೆಗಳಿದ್ದಾವೆ. ಅವುಗಳಿಗೂ ಕೂಡ ಅದೇ ಪ್ರಮಾಣದಲ್ಲಿ ಪ್ರತಿ ವರ್ಷ ಹಣ ಕೊಡಬೇಕಲ್ಲ. ಇವತ್ತು ದೊಡ್ಡ ಜನಸಂಖ್ಯೆ ಇರುವಂಥ ಸಮುದಾಯಗಳ ಅಭಿವೃದ್ಧಿಗಾಗಿ ಇವತ್ತು ಈ ಶಾಲೆಗಳನ್ನು ನಿರ್ಮಾಣ ಹಿಂದಿನ ಸರ್ಕಾರಗಳೆಲ್ಲ ಮಾಡಿದ್ದಾವೆ. ಅವುಗಳ ಪರಿಸ್ಥಿತಿ ದುಸ್ಥಿತಿ ಇದೆ. ಬಿಲ್ಡಿಂಗಿಗೆ ದುಡ್ಡು ಕೊಡ್ತಾರೆ, ಯಾಕಂದರೆ ಕಾಂಟ್ರಾಕ್ಟ್ ಇರ್ತದೆ, ಅದರಲ್ಲಿ ಬೆಂಚ್ ಇಲ್ಲ, ಮಕ್ಕಳಿಗೆ ಹಾಸಿಗೆ ಇಲ್ಲ, ಒಳ್ಳೆಯ ಕಿಚನ್ ಫೆಸಿಲಿಟಿ ಇಲ್ಲ. ಮಧ್ಯಾಹ್ನ ಊಟದಂತೂ ನೀವು ನೋಡ್ತೀರಿ ಪ್ರತಿ ದಿವಸ ಏನು ನಡೀತಾ ಇದೆ ಅಂತ. ಯಾಕಂದರೆ ಇವ್ರಿಗೆ ಮೊದಲು ದುಡ್ಡಿಲ್ಲ ಮತ್ತು ಪ್ರಾಮಾಣಿಕತೆ ಇಲ್ಲ, ಅದರಿಂದ ಹಿಂಗಾಗ್ತದೆ.